ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಆಮ್, ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳ್ದಾಗಿಂದ ಇವತ್ತವರೆಗೂ ನನ್ನ ಮನ್ಸಲ್ಲಿ ಬಹಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೂ ಕೂಡ ಒಂದ್ ವರ್ಷ ಆದ್ಮೇಲೂ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ. ಶ್ರೀಕಾಂತ್ ಅವರು ಕತೆ ಹಿಂಗ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗೇ ಇತ್ತು. ಅವ್ರೊಂದ್ ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಜೊತೆ ಕುತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನೂ ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರು ಆಗಿದ್ ಜರ್ನಿ. ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು, ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗೋಯ್ತು. ಅಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ನಾನು ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದಾರೆ, ನಾವು ಕಾಯ್ತಾನೆ ಇದೀವಿ. ಹೆಸರಲ್ಲೂ ಬಂದ್ಬಿಡ್ತು, ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ. ಅವರು ಇಸ್ ಜೆಂಟಲ್ಮನ್ ಅವರು ಕೃಷ್ಣಣ್ಣ. ಬಹಳ ಚೆನ್ನಾಗಿ ಮುದ್ದಾಗ್ ತೋರಿಸಿದಾರೆ ನಮ್ಮೆಲ್ಲರನ್ನು. ರಂಗಾಯಣ ರಘು ಸರ್ ತುಂಬಾ ಮುದ್ದಾಗ್ ಕಾಣಿಸ್ತಾರೆ ಇದರಲ್ಲಿ. ಅಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ. ಅಂಡ್ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ನಮ್ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಾರೆ, ಸರ್ ನೀವು ಕ್ಲಾಸ್ ಸಿನಿಮಾ ಸರ್, ಈ ಸಿನಿಮಾಗೆ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಿದ್ರು. ಸೊ ಆತರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್. ಸೊ ಸರ್ ಕೃಷ್ಣಣ್ಣ ಅವರು ಅಂಡ್ ಸಚಿನ್ ಸರ್, ನೀವು ಇವತ್ತು ಯು ಆರ್ ದ ಹೀರೋ. ನಿಮ್ಮ ಮಧ್ಯಾಹ್ನ, ನಿಮ್ ಸಂಜೆ ಇವತ್ತು, ನಿಮ್ ದಿವಸ ಇವತ್ತು. ಅವರು ಕಮಂಗಿ ನನ್ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದೀರಾ, ದೊಡ್ಡ ಹಿಟ್ ಆಗಿದೆ ಸಾಂಗು. ಅಂಡ್ ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದೀನಿ, ನನ್ನ ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಆಟೋಲ್ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳ್ದೆ ಕಣೋ. ಸೊ ಆಟೋ ರಿಕ್ಷಾಸ್ ಅಲ್ಲಿ ನಮ್ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಚಿನ್ ಸರ್ ಈ ತರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು, ಹಿ ಸಚ್ ಅ ಡಾರ್ಲಿಂಗ್. ನಮ್ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಅವ್ರ ಒಂದು ಝೋನಲ್ಲಿ ಇರ್ತಾರೆ ಯಾವಾಗ್ಲೂ. ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ ಈಗ. ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಅಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವ್ರು ಹೇಳ್ತಾರೆ ನಾವು ನಮ್ ಸ್ವಾಗು ಅದು ಇದು ಅಂತ, ಗುರುಗಳ ಹತ್ರ ಇದ್ರೇನೆ ಶಿಷ್ಯರಿಂದ ಈ ತರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್. ಥ್ಯಾಂಕ್ ಯು ಧನು ಮಾಸ್ಟರ್, ಈ ತರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದೇನ್ ಕಲೆ ಇದೆಯೋ ನೀವು ಅದನ್ನ ಎತ್ತು ತೋರಿಸಿದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮಗೆ ಇನ್ನ ಸಪೋರ್ಟ್ ಸಿಗುತ್ತೆ. ಅಂಡ್ ಕಮಿಂಗ್ ಟು ಖುಷಿ ಅವರು, ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ರು, ಮಾಸ್ಟರ್ ಹೇಳಿದ್ರಲ್ಲ, ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ, ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ. 10-12 ದಿವಸ ಅನ್ಸುತ್ತೆ ಜರ್ನಿ. ನಮ್ಗೆ ಏನಿಲ್ಲ ಕೆಲಸ, ಸ್ಟುಡಿಯೋಗೆ ಹೋಗೋದು, ರಿಹರ್ಸ್ ಮಾಡೋದು, ಆರಾಮಾಗಿ ನಕ್ಕೊಂಡು ಮಜಾ ಮಾಡು, ಊಟ ಮಾಡು. ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ ಡ್ಯಾನ್ಸಿಂಗ್ ಮ್ಯಾಚ್ ಮಾಡೋದು, ಆತರ ಏನೂ ಇಲ್ಲ. ನೀವು ಸಾಂಗ್ ನೋಡಿದಾಗ ಯಾರು ನನ್ನ ನೋಡಿದ್ರ? ಶೀಸ್ ವೆರಿ ಗುಡ್ ಡ್ಯಾನ್ಸರ್, ಶೀಸ್ ಅ ಗ್ರೇಟ್ ಆಕ್ಟರ್. ಜೊತೆಲಿ ಕೆಲಸ ಮಾಡಿದ್ದು ನನ್ಗೆ ಬಹಳ ಖುಷಿ ಇದೆ, ಖುಷಿ ಅವರೇ. ಅಂಡ್ ಶೀಸ್ ಅ ಗ್ರೇಟ್ ಕೋ ಆರ್ಟಿಸ್ಟ್ ಆಲ್ಸೋ. ನಾವು ಸೆಟ್ ಆರಾಮಾಗಿ ನಕ್ಕೊಂಡು, ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ, ಏನೂ ಇಲ್ಲ, ಯಾವಾಗ್ಲೂ ನಕ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿದೀವಿ ಸಿನಿಮಾ. ಸೊ ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ಆ ದಿನಗಳು. ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ ಡೈರೆಕ್ಟ್ರು ತುಂಬಾ ಮಜಾ ಮಾಡ್ತಿದ್ವಿ. ಆಮೇಲೆ ಕೃಷ್ಣಣ್ಣ, ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆಯಿಂದನೂ ಫ್ರೆಂಡ್ಸು. ಸೊ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕದಾಗಿರ್ತಾ ಇತ್ತು ಸೆಟ್ ಅಲ್ಲಿ.
ಸೊ ಬಹಳ ಮಜಾ ಮಾಡ್ಕೊಂಡು ಮಾಡಿದೀವಿ. ಅಂಡ್ ರಂಗಾಯಣ್ ರಘು ಸರ್ ಬಗ್ಗೆ ನಾನೇನ್ ಹೇಳಿ, ನಾನು ತುಂಬಾ ಚಿಕ್ಕವನವ್ರ ಬಗ್ಗೆ ಮಾತಾಡಕ್ಕೆ. ಬಟ್ ನನಗೆ ಸೆಟ್ ಅಲ್ಲಿ ಅವ್ರು ಎರಡನೇ ತಂದೆ ತರಾನೇ ಇದ್ರು. ಏನೇ ಇದ್ರು, ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರ್ಲಿ, ನಾನು ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು, ಇಲ್ಲ ನಾನು ಅವ್ರಿಗೆ ಕೇಳ್ತಿದ್ದೆ, ಅವ್ರು ನನಗೆ ಕಳಿಸ್ತಾ ಇದ್ರು. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ತರ ನನಗೆ ಇಷ್ಟು ಬೇಗನೆ ಕರಿಯರ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ಆಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್, ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಮುಂದಿನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಡ್ಕೊಂಡಿರೋದು ನನಗೆ. ಸೊ ಆಸ್ ಅನ್ ಆಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು. ಇಟ್ ಇಸ್ ಗ್ರೇಟ್. ಥ್ಯಾಂಕ್ ಯು ರಂಗಾಯಣ ರಘು ಸರ್, ಇದು ಒಪ್ಕೊಂಡು ನಮ್ಗೆ ಮಾಡಿದಕ್ಕೆ. ಅಂಡ್ ಇನ್ನೇನ್ ಹೇಳಿ, 22 ಆಗಸ್ಟ್ 22 ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀವಿ. ಬಹಳ ಎಕ್ಸೈಟ್ಮೆಂಟ್ ಇದೆ. 7.5 ವರ್ಷ ಆದ್ಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಗ್ಯಾಪ್ ಆಗಿತ್ತು. ಸೇಮ್ ಖುಷಿ ಅವ್ರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರ್ಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರ್ಲಿಲ್ಲ. ಅಂಡ್ ಬಟ್ ನನಗೆ ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀಲಾಂಚ್ ಅಂತಾನೆ ಹೇಳ್ಬೋದು. ರೀಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕನ್ಸುತ್ತೆ, ಅಷ್ಟೇ ಹೇಳಕ್ಕಾಗುತ್ತೆ. ಅಂಡ್ ಇಂಥ ಒಂದು ತಂಡ ಸಿಕ್ಕಿರೋದು, ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ 100% ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇವತ್ತು ತನಕ ನನಗೆ ನನ್ನ ಫಸ್ಟ್ ಸಿನಿಮಾನು ಓಡಲಿಲ್ಲ. ಸೊ ಈ ಸಿನಿಮಾ ನಮ್ ಜನನು ನನ್ನ ಕೆಲಸ ನೋಡಿಲ್ಲ, ನಾನು ಹೆಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ನೋಡಿಲ್ಲ. ಸೊ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಕಾನ್ಫಿಡೆನ್ಸ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ, ಅದು ಜನ ಈ ಸಿನಿಮಾಯಿಂದ ನೋಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್, ಹಲೋ ಸರ್. ಪಾಪ ಅವರು ಫ್ಯಾಮಿಲಿ ತರ ಅವರು, ಅಣ್ಣನ ಸಿನಿಮಾನೂ ಅವರೇ, ನನ್ನ ಸಿನಿಮಾನೂ ಅವರೇ. ಸೊ ಫ್ಯಾಮಿಲಿ ರಿಟರ್ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಅವ್ರು ಸಾಕಷ್ಟು ಸಿನಿಮಾ ಮಾಡಿ, ಅವ್ರ ಬಗ್ಗೆ ಏನು ಹೇಳೋದ್ ಹೆಚ್ಚಿಗೆ ಇಲ್ಲ. ಬಟ್ ಈ ಸಿನಿಮಾಲು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ ಬಂದಿದೆ ಸಿನಿಮಾ ಅಂತ. ಸೊ ಹರೀಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಇರಲಿ ನಾನು ತಡ ಮಾಡಿದ್ದು. ಅಂಡ್ ಭಾನುವಾರ ಎಲ್ಲರೂ ಬಂದು ನಮ್ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲಾ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಪಾತ್ರ ಹೆಂಗೆ ಅಂದ್ರೆ ಒನ್ ಲೈನ್ ಅಲ್ಲಿ ಹೇಳಕ್ಕಾಗಲ್ಲ ಸರ್. ಈ ಪಾತ್ರ ತುಂಬಾ ಇಮೋಷನ್ಸ್ ತುಂಬಿರೋ ಪಾತ್ರ, ಒಂದು ಮೆಚ್ಯೂರ್ ಪಾತ್ರ. ಅಂಡ್ ಒಬ್ಬ ಮಗ ಅಪ್ಪನ ಹೆಂಗ್ ನೋಡ್ಕೋತಾನೆ, ಹೆಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಆ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಅಪ್ಪಂಗ್ ತೊಂದರೆ ಆಗ್ದಂಗೆ. ಸೊ ನನ್ ಲವ್ ಸ್ಟೋರಿಯಲ್ಲೂ ಅಷ್ಟೇ, ಖುಷಿ ಅವ್ರ ಜೊತೆ ಹೆಂಗೆ ಅಂದ್ರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನ್ ಹೆಂಗ್ ಸಾಲ್ವ್ ಮಾಡ್ಬೇಕು, ಇಮೋಷನ್ಸ್ ಇಂದಾನೆ ಡೈಲಾಗ್ಸ್ ಇಂದಾನೆ ಸಾಲ್ವ್ ಮಾಡ್ತಾನೆ. ಅಥವಾ ಸೊ ಆತರ ಒಂದು ಪಾತ್ರ, ಒಬ್ಬ ಒಳ್ಳೆ ಮಗನ್ ಪಾತ್ರ, ಒಬ್ಬ ತುಂಬಾ ಮುಗ್ಧ, ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ಲ, ಬಾಯ್ ನೆಕ್ಸ್ಟ್ ಡೋರ್, ತುಂಬಾ ಬಟ್ ಮುಗ್ಧ ಕಾಣಿಸ್ತಾನೆ. ಬಟ್ ನಮ್ ಡೈರೆಕ್ಟರ್ ಹೆಂಗ್ ತೋರಿಸಿದಾರ ಪಾತ್ರ ಅಂದ್ರೆ, ಬಹಳ ಚಾಲಾಕಿಯಿಂದಾನೇ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ ನ, ಇಬ್ರು ಕ್ಯಾರೆಕ್ಟರ್ಸ್ ನ. ಸೊ ಆ ತರದೊಂದು ಪಾತ್ರ ಸರ್. ಮುತ್ತಣ್ಣ ಆಕ್ಚುಲಿ ಒಂದು ಮೇಜರ್ ಆಗಿರ್ತಾರೆ ಸರ್, ಮಿಲಿಟರಿ, ಎಕ್ಸ್ ಮಿಲಿಟರಿ. ಸೊ ಅವರು ವಿಲ್ ಬಿ ರಿಟೈರ್ಡ್. ಅಂಡ್ ಈ ಮಗನ್ ಕೆಲಸ ಏನಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು. ಸೊ ಅಷ್ಟೇ. ಸೊ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಅವ್ರ ಬಾಳಲ್ಲಿ ಇರ್ತಾರೆ ಸರ್. ಆತರ ಒಂದು ರಿಲೇಶನ್ಶಿಪ್ ಅವರಿಬ್ರದ್ದು. ಸೊ ಆತರ ಇರೋ ಸಿಚುವೇಶನ್ ಅಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಂಜೆಂಟ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಸೊ ಬಾಂಧವ್ಯಗಳು ಹೆಂಗ್ ಚೇಂಜ್ ಆಗುತ್ತೆ. ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೇಲಲ್ಲ, ಹೀರೋಯಿನ್ ಮನೇಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ. ಸೊ ಅಲ್ಲಿ ಇದರಿಂದ ಏನೇನ್ ಸಣ್ಣ ವಿಷಯ ಸರ್, ಸಣ್ಣ ವಿಷಯದಿಂದನೇ ಎಲ್ಲ ದೊಡ್ಡದಾಗೋದಲ್ಲ, ಇಮೋಷನ್ಸ್ ತುಂಬುತ್ತೆ ಒಂದು ಚಿಕ್ಕ ವಿಷಯಕ್ಕೂ. ಸೊ ಆತರ ಒಂದು ಕತೆ. ಅಂಡ್ ಬಹಳ ಸೊಗಸಾಗಿ ನಮ್ ಡೈರೆಕ್ಟರ್ ತೋರಿಸಿದಾರೆ ಸರ್. ಅಂಡ್ ಡೈಲಾಗ್ಸ್ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಡೈಲಾಗ್ಸ್ ಬರ್ದಿರೋದು, ಶ್ರೀಕಾಂತ್ ಅವರು. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ ಸರ್. 100% ತುಂಬಾ ಇಂಪಾರ್ಟೆಂಟ್ ಸರ್, ದ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸರ್. ಬಿಕಾಸ್ ನನಗೆ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಕ್ಷನ್ ಇಲ್ಲ ಸಿನಿಮಾಲಿ, ಬಟ್ ಕೋಪ ಇದೆ. ಸೊ ಬಟ್ ಆಸ್ ಅನ್ ಆಕ್ಟರ್, ಆಸ್ ಅ ಡ್ಯಾನ್ಸರ್, ಆಸ್ ಅನ್ ಆರ್ಟಿಸ್ಟ್, ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ಬಹಳ ಮುಖ್ಯ ಸರ್.
ಯಾಕಂದ್ರೆ ಜನ ನೋಡಿ ಇದನ್ನ ಒಪ್ಪಿದ್ರೆ ನನಗೆ ಮೋರ್ ದನ್ ದಟ್ ನಾನು ಜನಕ್ಕೆ ನಾನು ಶಿವು ಅಂತ ಒಂದು ಪಾತ್ರ ಮಾಡಿದೀನಿ ಸರ್. ನಾನು ಸ್ಕ್ರೀನ್ ಮೇಲೆ ನಾನು ಇದ್ದಾಗ ನಾನು ಪ್ರಣಮ್ ದೇವರಾಜ್ ಆಗಿರ್ಬಾರ್ದು, ನಾನು ಶಿವುನೇ. ಆ ಶಿವು ಪಾತ್ರ ಆಡಿಯನ್ಸ್ ಕನ್ವಿನ್ಸ್ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ. ಸೊ ಆ ಕನ್ವಿನ್ಸ್ ಆಗಿ ನನಗೆ ಆಡಿಯನ್ಸ್ ಇಷ್ಟಪಟ್ರೆ ಇದರಿಂದ ನನಗೆ ಅಫ್ಕೋರ್ಸ್ ನನ್ನ ಇಡೀ ಫ್ಯೂಚರ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.